ಕೇರಳಕ್ಕೆ ಹೊರಟಿದ್ದ ಗವರ್ನರ್ ಸುಮ್ಮನಾಗಿದ್ದೇಕೆ? ಇಂದು ಬೆಳಗ್ಗೆ ಕೇರಳಕ್ಕೆ ಹೊರಟಿದ್ದ ರಾಜೇಂದ್ರ ಹರ್ಲೇಕರ್, ಆದರೆ ಕೊನೆ ಕ್ಷಣದಲ್ಲಿ ಕೇರಳ ಪ್ರವಾಸ ಮುಂದೂಡಿಕೆ. ವಿಜಯ್ ಅಪಾಯಿಂಟ್ಮೆಂಟ್ ಕೇಳಿದ್ದಕ್ಕೆ ಹೀಗೆ ಮಾಡಿದ್ರ, ಅಥವಾ ತಮಿಳುನಾಡು ಗವರ್ನರ್ ಹಿಂದೆ ಬೇರೆ ಮತ ಲಾಬಿನ? ಕುತೂಹಲ ಮೂಡಿಸುತ್ತಿದೆ ಗವರ್ನರ್ ರಾಜೇಂದ್ರ ಹರ್ಲೇಕರ್ ನಡೆ. ತಮಿಳುನಾಡು ರಾಜಕೀಯ ಇಷ್ಟು ಬಿಸಿ ಏರಿರುವ ಹೊತ್ತಲ್ಲಿ ಕೇರಳದ ಕಡೆ ಹೊರಟು ನಿಂತಿದ್ದೇಕೆ? ಪ್ರವಾಸ ರದ್ದಾಗಿದ್ದೇಕೆ? ಕ್ಷಣ ಕ್ಷಣಕ್ಕೂ ಕುತೂಹಲ ಮೂಡಿಸ್ತಾ ಇದೆ ಗವರ್ನರ್ ನಡೆ. ಎಸ್, ಕೇರಳಕ್ಕೆ ಹೊರಟಿದ್ದಂತ ಗವರ್ನರ್ ಸ್ಟೆಪ್ಗಾಗಿದ್ದಾರೆ. ಇಂದು ಬೆಳಗ್ಗೆ ಕೇರಳಕ್ಕೆ ಹೋಗಬೇಕಿತ್ತು, ಅಲ್ಲಿ ಸರ್ಕಾರ ರಚನೆ ಆಗಬೇಕಿತ್ತು. ಬಟ್ ಅದನ್ನ ಪ್ರವಾಸವನ್ನ ಮುಂದೂಡಿದ್ದಾರೆ. ವಿಜಯ್ ಅಪಾಯಿಂಟ್ಮೆಂಟ್ ಇದೆ ಅಂತ ಹೀಗೆ ಮಾಡಿದ್ರ? ಯಾವ ಕಾರಣಕ್ಕೆ? ಅಥವಾ ತಮಿಳುನಾಡು ಗವರ್ನರ್ ಹಿಂದೆ ಬೇರೆ ಏನಾದರೂ ಮತ ಲಾಭಿ ಇದೆಯಾ? ಕುತೂಹಲ ಮೂಡಿಸ್ತಾ ಇದೆ ಗವರ್ನರ್ ರಾಜೇಂದ್ರ ನಡೆ. ತಮಿಳುನಾಡು ರಾಜಕೀಯ ಇಷ್ಟು ಬಿಸಿ ಏರ್ತಾ ಇರುವಂತಹ ಹೊತ್ತಲ್ಲೇ ಕೇರಳ ಕಡೆ ಹೊರಟು ನಿಂತಿದ್ದಕ್ಕೆ, ಪ್ರವಾಸ ರದ್ದಾಗಿದ್ದಕ್ಕೆ ಹಲವಾರು ಪ್ರಶ್ನೆಗಳು, ಹಲವಾರು ಕುತೂಹಲ, ಕ್ಯೂರಿಯಾಸಿಟಿ ಇದೆ. ತಮಿಳುನಾಡು ರಾಜಕೀಯದ ಬೆಳವಣಿಗೆಯಲ್ಲಿ ಗವರ್ನರ್ ನಡೆಯಲ್ಲಿ ಸಾಕಷ್ಟು ಅನುಮಾನವನ್ನ ಹುಟ್ಟಿ ಹಾಕ್ತಾ ಇದೆ ರಾಜೇಂದ್ರ ಹರ್ಲೇಕರ್ ಗವರ್ನರ್ ನಡೆ. ಎಸ್, ಈಗಾಗಲೇ ತಮಿಳುನಾಡಲ್ಲಿ ಯಾವ ರೀತಿಯಾಗಿ ನಂಬರ್ ಗೇಮ್, ಒಟ್ಟು ಸ್ಥಾನ ಎಷ್ಟು? 234. ಮೆಜಾರಿಟಿ ಬರಬೇಕು, ಮ್ಯಾಜಿಕ್ ನಂಬರ್ ಅಂದ್ರೆ 118. ಇನ್ನು ಟಿವಿಕೆ ಮುಂದೆ ಇರುವಂತ ಸಾಧ್ಯತೆಗಳನ್ನು, ಆಪ್ಷನು ಟಿವಿಕೆ ಈಗ 108 ಸ್ಥಾನ, ಕಾಂಗ್ರೆಸ್ 5 ಸ್ಥಾನ. ಕಾಂಗ್ರೆಸ್ 5 ಬೆಂಬಲವನ್ನ ಸೂಚಿಸಿದೆ. ವಿಸಿಕೆ ಹತ್ರ 2 ಇದೆ, ಲೆಫ್ಟ್ ಹತ್ರ 4 ಇದೆ, PMK. ಸೊ ಇದೆಲ್ಲ ಒಂದಾದ್ರೆ 119 ಆಗುತ್ತೆ ಒಟ್ಟಾರೆಯಾಗಿ. ಇದು ಕೂಡ ಒಂದು ಸಾಧ್ಯತೆ ಇದೆ. ಬಟ್ ಈಗಾಗಲೇ ಹೇಳ್ತಾ ಇರುವಂಥದ್ದು ಇತರರು ಬೆಂಬಲದ ಮಾತಾಡ್ತಾ ಇಲ್ಲ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ವಿಜಯ್ ಮುಂದೆ ಇರುವಂತ ಆಪ್ಷನ್ ಇದು. ಬಟ್ ಇದರಲ್ಲಿ ಕಾಂಗ್ರೆಸ್ ಬೆಂಬಲ ಸೂಚಿಸಿದೆ. ವಿಸಿಕೆ ಮತ್ತು ಲೆಫ್ಟ್ ಎಷ್ಟು ಮಟ್ಟಿಗೆ ಬೆಂಬಲ ಸೂಚಿಸ್ತಾರೆ ಅನ್ನೋದು ಕೂಡ ಒಂದು ಇಲ್ಲಿ ಪ್ರಶ್ನೆ ಆಗುತ್ತೆ. ಇನ್ನು ಇರುವಂತಹ ಸಾಧ್ಯತೆ ಆಪ್ಷನ್ನು ಟಿವಿಕೆ 108, AIADMK 47, ಕಾಂಗ್ರೆಸ್ 5 ಇದೆ. ಎಲ್ಲ ಸೇರಿಸಿದ್ರೆ 160. AIADMK ಅಲ್ಲಿ ಈಗಾಗಲೇ ಹಗ್ಗ ಜಗ್ಗಾಟ ನಡೀತಾ ಇದೆ. ಪಳನಿಸ್ವಾಮಿ ಒಂದ್ ಕಡೆ ಬೇಡ, ನಾವು ಮೈತ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಆಡ್ತಾ ಇದ್ದಾರೆ, ಬೆಂಬಲ ಸೂಚಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಆಡ್ತಾ ಇದ್ದಾರೆ. ಅಲ್ಲಿ ಕೂಡ ಒಂದು ರೀತಿಯಾಗಿ ಒಡೆದ ಮನೆ ಆಗಿದೆ AIADMK ಅಲ್ಲಿ. ಸೊ ಹಾಗಾಗಿ ಅಷ್ಟು ಇಲ್ಲಿ ಅವಕಾಶಗಳು AIADMK ಇಂದ ದೊರೆತು ಬರೋದು ಕಷ್ಟ ಸಾಧ್ಯ. ಬಟ್ ರಾಜಕೀಯವಾಗಿ ಏನೆಲ್ಲ ಆಗ್ಬೋದು, ಬಟ್ ಏನಾಗುತ್ತೆ ಗೊತ್ತಿಲ್ಲ ಈ ವಿಚಾರದಲ್ಲಿ. ಆದರೆ ಇರುವಂಥ ಆಪ್ಷನ್ನು ಮಾತುಕತೆಯನ್ನು ನಡೆಸಿ ನೋಡಬೇಕಾಗುತ್ತೆ, ಇದ್ರ ಬಗ್ಗೆ ಪ್ರಯತ್ನ ಪಟ್ಟು ನೋಡಬೇಕಾಗುತ್ತೆ. ಬಟ್ ಇವನ್ನ ಸೇರಿಸಿದ್ರೆ 160 ಸ್ಥಾನ ಆಗುತ್ತೆ ಟಿವಿಕೆಗೆ ಇರುವಂಥ ಆಪ್ಷನ್ ಇದು. ಸೊ ಈ ರೀತಿಯಾಗಿ ಆಪ್ಷನ್ ಅನ್ನ ಇಟ್ಕೊಂಡು ವಿಜಯ್ ದಳಪತಿಯ ಮುಂದಿನ ಪ್ಲಾನ್. ಇನ್ನು ಮೂರನೇ ಸಾಧ್ಯತೆ DMK ಅಲ್ಲಿ 59, PMK 4, AIADMK ಅಲ್ಲಿ 47 ಇದೆ, ಇತರೆ 10 ಇದೆ. ಎಲ್ಲ ಸೇರಿಸಿದ್ರೆ 120 ಆಗುತ್ತೆ. ಒಂದು ವೇಳೆ ಏನಾದರೂ ಈ ರೀತಿಯಾಗಿ ಗವರ್ನರ್ ಏನಾದರೂ ಸೂಚನೆಯನ್ನ ಕೊಟ್ರೆ, ಇರುವಂತ ಆಪ್ಷನ್ಸ್ಗಳು ಇವೆಲ್ಲ. ಬಟ್ DMK ಜೊತೆ DMK ನಾವು ವಿರೋಧ ಪಕ್ಷವಾಗಿ ನಿಂತು ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದೆ. DMK ಅಲ್ಲಿ ಅಷ್ಟು ಈಸಿಯಾಗಿ ಒಪ್ಕೊಳ್ಳುವಂಥ ನಿಟ್ಟಿನಲ್ಲಿ ಇಲ್ಲ. DMK ಜೊತೆ ವಿಜಯ್ ಸಹಿತ ಮಾತುಕತೆಯನ್ನು ನಡೆಸೋದಿಲ್ಲ ಅನ್ನೋದು ಕೂಡ ಕನ್ಫರ್ಮು.